ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಶಿಲ್ಪ. ಸ್ನೇಹಿತರೆ, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ ರೀ. ನಾವು ಆರಾಮದೀವಿ ರೀ ಸ್ನೇಹಿತರೆ. ಈಗ ನೋಡ್ರಿ, ನಾನು ಬೆಳಿಗ್ಗೆ ಲಾಗ್ ಚಲೋ ಮಾಡೇನಿ. ಇವತ್ತು ಎದ್ದೇಳೋದನ್ನ ಭಾಳ ಲೇಟ್ ಆಗಿಬಿಟ್ಟೈತಿ. ಟೈಮ್ 6:30 ಆಗಿತ್ತು ಕರೆಕ್ಟ್. ಅಲ್ಲೇ ಎಲ್ಲ ಬೆಳಕು ಬಂದುಬಿಟ್ಟಿತ್ತು. ಯಾಕಂದ್ರೆ ರಾತ್ರಿ ನಿದ್ದೆ ಸರಿ ಆಗಲಿಲ್ಲ, ಹಾಗಾಗಿ ಲೇಟಾಗಿ ನಿದ್ದೆ ಹತ್ತಿತ್ತು. ಎಚ್ಚರ ಆಗೋದು ಲೇಟ್ ಆಗಿಬಿಡ್ತು. ಆಮೇಲೆ ಸ್ವಲ್ಪ ಹಿಂಗೆ ಆಡೋದು ಅದು ಮಾಡಿದ್ನಿ ಅಂದ್ರೆ ತಲೆನೋವು, ಕಣ್ಣು ಜಾಸ್ತಿ ಇರ್ತವೆ ನಂಗೆ. ಹಾಗಾಗಿ ಎಚ್ಚರನೇ ಆಗಿಲ್ಲ ರೀ ಇವತ್ತು. ಬೇಗ ಯಜಮಾನ್ರು ಹೋದ್ಮೇಲೆ ಎಷ್ಟೊತ್ತಿಗೆ ಎದ್ದು ನಾನು ಸೀದಾ ಬಂದು ಹೊರಗಡೆದ್ದು ಏನೇನು ಕಸ ಗುಡಿಸಿ ಅದನ್ನೆಲ್ಲ ಒರೆಸ್ಕೊಂಡು ಮತ್ತು ಹೇಗೂ ಮತ್ತು ಮನ್ವಿತ ಸ್ಕೂಲ್ ಕಳ್ಸಬೇಕಲ್ರಿ. ಟಿಫಿನ್ ಅದೆಲ್ಲ ಮಾಡೋದೈತೆ ಅಂತೇಳಿ ಎದ್ದು ಬಂದೆ. ಒಲ್ಲದ ಮನಸ್ಸಿಂದ ತಲೆ ಎಲ್ಲ ಭಾರ ಆಗೈತೆ ರೀ. ಹತ್ತು ಅಷ್ಟೇನು ಹತ್ತಿಲ್ಲ, ಆದರೂ ಮನ್ಸಿಗೆ ಒಂಥರ ಬೇಜಾರಾದಾಗ ಏನು ಮಾಡೋಕ್ಕೂ ಮನ್ಸು ಆಗೋದಿಲ್ಲ ನೋಡ್ರಿ. ಮೂಡ ಇರಲ್ಲ ಅಂತಾರಲ್ಲ, ಹಾಗಾಗಿತ್ತು. ಆ ಹುಡುಗರಿಗೆ ಸ್ಕೂಲ್ ಆಬ್ಸೆಂಟ್ ಮಾಡೋದು ಸರಿ ಅನ್ಸಲ್ಲ ಅಂಥೇಳಿ ಅದರಲ್ಲೇ ಎದ್ದು ಎಲ್ಲನೂ ಮಾಡಿ ಸ್ಕೂಲಿಗೆ ಕಳಿಸ್ಬೇಕಂತೇಳಿ ಎದ್ದೆ. ಬರ್ರಿ ಇವತ್ತಿನ ಲಾಗಲ್ಲಿ ಏನೇನೆಲ್ಲ ಆಗುತ್ತೋ ನೋಡೋಣ. ನಿನ್ನೆ ವಿಡಿಯೋ ನೋಡಿ ಎಲ್ಲರೂ ಕಮೆಂಟ್ ಮಾಡಿರಿ, ಎಲ್ಲಿ ಹೋಗಲ್ರಿ, ನ್ಯಾಯವಾಗಿ ದುಡ್ದಿದ್ದು ಬರುತ್ತಾ, ಆರಾಮಾಗಿರಿದೆ, ಹೋಪ್ ಕಳ್ಕೊಬಿಟ್ರಿ ಅಂತ ಎಲ್ಲ ಕಮೆಂಟ್ ಮಾಡಿರಿ. ಅವನ್ನೆಲ್ಲ ನೋಡಿ ಖುಷಿ ಆಯ್ತು. ನನಗೆ ಹಂಗೆ ಇತ್ತು ರೀ. ನಾನು ಭಾಳ ಭರವಸೆ ಇಟ್ಕೊಂಡಿದ್ದೆ ಹಾಗೆ ಆಗುತ್ತದೆ ಎಲ್ಲಿ ಹೋಗುತ್ತೆ ಅನ್ನೋದು. ಆದ್ರೆ ಅಲ್ಲೇ ಮತ್ತು ಇವತ್ತು ತಾರೀಕು ಭಾಳ ಟೈಮ್ ಮೀರ್ತ್ರಿ. ಇವತ್ತಾಗಲೇ 30. ಹಾಗಾಗಿ ನನಗೆ ಹೋಯ್ತು ಗ್ಯಾರಂಟಿ ಅನ್ನೋದು ಇಲ್ಲ. ಆದರೂ ನೀವೆಲ್ಲ ಕಮೆಂಟ್ ಮಾಡಿದ್ದು ನೋಡ್ರಿ, ಖುಷಿ ಆಯ್ತು ನನಗೆ. ಅಷ್ಟು ಧೈರ್ಯ ತುಂಬಿ ಅಷ್ಟು ಒಳ್ಳೆ ರೀತಿಯಿಂದ ಇದು ಮಾಡಿರಲ್ಲ ಅಂಥೇಳಿ. ನೋಡೋಣ ಇವತ್ತು ನಾನಾರ ಹೋಗ್ತೀನಿ ರೀ, ಇಲ್ಲಾಂದ್ರೆ ಯಜಮಾನ್ರ ಕರೆ ಕಳಿಸ್ತೀನಿ ಬ್ಯಾಂಕಿಗೆ. ಏನಾಯ್ತು ನೋಡ್ಕೊಂಬರ್ರಿ ಅಂಥೇಳಿ ಅವ್ರು ಏನು ಹೇಳ್ತಾರನ. ವಿಡಿಯೋನ ಪೂರ್ತಿಯಾಗಿ ನೋಡಿರಿ, ಏನಾಗುತ್ತೋ ಗೊತ್ತಿಲ್ಲ. ಇಷ್ಟ ಆದ ಲೈಕ್ ಮಾಡಿರಿ. ಎಷ್ಟು ಬರೋದಿತ್ತು ಅಂತೆಲ್ಲ ಕೇಳಿರಿ. ಎಷ್ಟು ಬರೋದಿತ್ತು ಅಂಥೇಳಿ ಬರೋದಿದ್ರೆ ಹೇಳಿದ್ರೆ ಏನೋ ಒಂಥರ ಚಲೋ ಅನಿಸ್ತಿತ್ತು ರೀ. ಅದು ಹೋಗೋಬಿಟ್ಟೈತೆ ಅಂದಾಗ ಅದನ್ನ ತಿಳ್ಕೊಳೋ ಇದನ್ನು ನೆಸೆಸಿಟಿನೇ ಏನೇ ಇಲ್ಲ ಅಂತ ಅನ್ನಿಸ್ತೈತೆ ರೀ. ಬರೀ ಈಗೆಲ್ಲ ಮುಗಿಸಿ ಒಳಗಡೆ ಬಂದೆ. ರಾತ್ರಿ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೆ. ಸ್ಟವ್ ಎಲ್ಲ ತಿಕ್ಕಿಟ್ಟು ಅವನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತೆ ಜೋಡಿಸ್ಕೊಂಡೆ. ಈಗ ರೀ ಇವತ್ತು ಶುಕ್ರವಾರ ಆಗಿರೋದ್ರಿಂದ ನೀರು ಬರ್ತಾವಲ್ರಿ, ಹಾಗಾಗಿ ಇಷ್ಟು ಬೇಗ ಕಸ ಅಂದು ಅವು ನೀರು ಹಿಡಿಯೋಕೆ ಟಾಕಿ ಅದೆಲ್ಲ ತೊಳ್ಕೊಬೇಕು. ಮನು ಇನ್ನೂ ಎದ್ದಿಲ್ಲ ಇವತ್ತು, ಗೊತ್ತಿಲ್ಲ ಯಾಕನ್ನ ಇನ್ನೂ ಮಲ್ಕೊಂಡಾರ ಅವರು. ನಿನ್ನೆ ನಾನು ಮಲ್ಕೊಳ್ಳೋದು ಲೇಟ್ ಆಯ್ತಲ್ಲ, ನನ್ನ ಜೊತೆಗೆ ಕೂತ್ಕೊಂಡ್ರು ಅವರು. ಹಾಗಾಗಿ ಅವ್ರಿಗೆ ನಿದ್ದೆ ಬೇಗ ಹತ್ತಿಲ್ಲ. ರಾತ್ರಿ ಲೇಟಾಗಿ ಮಲ್ಕೊಂಡಾರ ಅಂದಾಗ ಲೇಟಾಗಿ ಎದ್ದೇಳ್ತಾರೆ ಅವರು. ಈಗ ಬೇಗ ಇಷ್ಟೊಂದು ಕಸ ಗುಡಿಸಿ ಅವು ನೀರು ಹಿಡಿಯೋ ಸಾಮಾನೆಲ್ಲ ತಿಕ್ಕೊಂಡು 8 ಗಂಟೆ ಕರೆಕ್ಟ್ ನೀರು ಬರ್ತಾವೆ. ಅಷ್ಟೊತ್ತಿಗೆ ಎಲ್ಲ ಒಂದೇ ಟೈಮಿಗೆ ಆಗ್ಬಿಡ್ತಾವೆ ಕೆಲಸನಾಗ. ಯಾವ್ದು ಮಾಡಬೇಕು ಯಾವ್ದು ಬಿಡಬೇಕು ಅಂತಲೇ ಗೊತ್ತಾಗೋದಿಲ್ಲ. ಈಗ ಇಷ್ಟನ್ನು ತಿಕ್ಕಿ ಇಡೋಷ್ಟೊತ್ತಿಗೆ ಅಲ್ಲಿ ಮನ್ವಿತಿಗೆ ಇದ್ದು ನೀರು ಕಸಿ ಒಂದು ಜಾಗ ಮಾಡಿಸ್ಬೇಕು ರೀ. ಮತ್ತು ಅಲ್ಲೇ ಅದ್ರ ಜೊತೆಗೆ ನಾಷ್ಟ ಮಾಡಬೇಕು, ಮತ್ತು ಅವ್ನಿಗೆ ವಾಪಸ್ಸೆಲ್ಲ ರೆಡಿ ಮಾಡಬೇಕು. ಎದ್ದೇಳೋದ 8 ಗಂಟೆಗೆ ಹೇಳಕತ್ತೇನೆ ನಾನು ಇವತ್ತು. 8ರಿಂದ 8:20, 8:25ಕ್ಕೆ ಬಂದುಬಿಡ್ತೈತೆ ವ್ಯಾನ. 25 ನಿಮಿಷದಾಗ ಮಾಡ್ಕೋಬೇಕು ಇಷ್ಟನ್ನು. ಇನ್ನೂ ಅಲ್ಲೇನು ನಾಷ್ಟ ಆಗಿಲ್ಲ. ಇದಂತಕ್ಕೆಲ್ಲ ಇಟ್ಕೊಂಡಿಂದ್ರೆ ಫಟಾಫಟ ನಾಷ್ಟ ಮಾಡಿ ಕಳ್ಸೋಕೆ ಬರ್ತೈತಿ ಅಂಥೇಳಿ. ಇಲ್ಲಾಂದ್ರೆ 7 ಗಂಟೆ ಎದ್ದೇಳ್ತಾನ್ರಿ ಅವ್ನು ಡೈಲಿ. ಮಾತ್ರ ಎದ್ದೇಳೋದು 7 ಗಂಟೆಗೆ. ಇವತ್ತನ್ನು ಲೇಟಾಗಿದ್ದು. ಒಂದೊಂದು ದಿವ್ಸ ಮಕ್ಕಳಲ್ರಿ ಅತಿ ನಮಗೆ ಒಂದೇ ಟೈಮ್ ಮೇಂಟೈನ್ ಮಾಡೋಕೆ ಕಷ್ಟ ಆಗಿರ್ತೈತಿ. ಆಮೇಲೆ ಒಂದಿಷ್ಟು ಮಂದಿ ಹಾಕೋರು ಒಂದೊಂಥರ ಕಮೆಂಟ್ ಹಾಕಿರ್ತಾರೆ. ಇರ್ತಲ್ರಿ ಏನಾದರೂ ಒಂದೊಂದು ಬ್ಯಾಡ್ ಕಮೆಂಟ್ ಅಂತೇಳಿ. ಹಂಗೆ ನೋಡಿದಾಗ ಅದು ಏನು ಯೂಟ್ಯೂಬ್ ಬಿಟ್ಟರು ಬೇರೆ ಇದನ್ನೇ ಇಲ್ಲ, ಬೇರೆ ಕೆಲಸ ಮಾಡು ಹಂಗೆ ಹಿಂಗೆ ಅಂತೇಳಿ ಒಂದೆರಡು ಕಮೆಂಟ್ ಬಂದವು. ಅಂಥವ್ರಿಗೆ ಹೇಳ್ತೀನಿ, ನಾನು ರಿಪ್ಲೈ ಮಾಡ್ತೀನಿ. ನಾವು ಯೂಟ್ಯೂಬ್ ಮೇಲೆ ಡಿಪೆಂಡ್ ಆಗಿಲ್ಲ ರೀ. ನಿಮಗೆಲ್ಲ ಗೊತ್ತೈತಿ. ನಮ್ಮದು ಅಂಗಡಿ ಐತಿ, ಯಜಮಾನ್ರು ಕೆಲಸ ಮಾಡ್ತಾರೆ. ಆಮೇಲೆ ಯೂಟ್ಯೂಬಿಗೆ ನಾನು ಬಂದು ಈಗ ಹೆಚ್ಚು ಕಡಿಮೆ ಒಂದು ವರ್ಷ ಆಗೈತೆ ಅಂದ್ರೆ ನಾನು ಪೇಮೆಂಟ್ ತೊಗೊಂಡು ಒಂದು 8-10 ತಿಂಗಳಾಯ್ತು ಪೇಮೆಂಟ್ ತೊಗೊಳಕತ್ತಿ. ಇದ್ರೊಳಗೆ ಇಷ್ಟೆಲ್ಲ ಮಾಡ್ಕೊಳಕ್ಕೆ ಆಗಿಲ್ಲ. ನಾವು ಅದ್ರ ಮೇಲೆ ಅಂತೂ ಡಿಪೆಂಡ್ ಆಗಿಲ್ಲ. ನಿಮ್ಮಂಥವ್ರಿಗೆ ಏನು ಹೇಳ್ಬೇಕೋ ಗೊತ್ತಿಲ್ಲ ನನಗೆ. ನಮ್ಮ ಯಜಮಾನ್ರದ್ದು ಟೀ ಸ್ಟಾಲ್ ಐತಿ, ಅದ್ರಲ್ಲಿ ದುಡಿತಾರೆ ರೀ. ಈಗೂ ನಿಮಗೆ ಗೊತ್ತೈತಿ ನಿಮ್ಗೆ. ಇದ್ರ ಮೇಲೆ ನಾವು ಅದನ್ನ ಬಿಟ್ಟು ಇದು ಮಾಡಕತ್ತೀವಿ ಅನ್ನಂಗಿಲ್ಲ ನೀವು ಮಾತಾಡೋಕೆ. ನಮ್ಮ ಯಜಮಾನ್ರ ದುಡಿ ಮೇಲೆ ಐತಿ. ಇನ್ನು ಸುಮ್ಮನೆ ಖಾಲಿ ಮನೆಯಾಗಿದ್ದು ಏನು ಮಾಡ್ತೀನಿ ಅಂತೇಳಿ ಒಂದೇನೋ ಎಂಟರ್ಟೈನ್ಮೆಂಟ್ ಅಂತೇಳಿ ನಾನು ಇದನ್ನು ಚಾಲು ಮಾಡ್ಕೊಂಡಿದ್ದೆ ಅಷ್ಟೇ. ಆದರೆ ಯಾವುದೋ ಆಯ್ತು ಕಷ್ಟಪಟ್ರನ ಬಂದಿರ್ತೈತಿ. ₹1 ಸುಮ್ಮನೆ ಬರೋದಿಲ್ಲ. ಯಾವುದಾಯ್ತು ಕಷ್ಟಪಟ್ರನ ಬರ್ತೈತಿ. ಅಂಥದ್ರಾಗ ಸಾವಿರಾರು ಗಟ್ಟಲೆ ಅರ್ನ್ ಮಾಡಿರ್ತೀವಿ ಅಂದ್ರೆ ಮತ್ತು ಅದು ಬೇಜಾರಾಗುತ್ತೆ. ಅದು ಬೇಜಾರಾಯಿತು ಹೋಯ್ತಲ್ಲ, ನಾವು ಕಷ್ಟಪಟ್ಟು ನಮ್ಗೆ ಗೊತ್ತಿರುತ್ತೆ ಅಂತೇಳಿ ಮಾತಾಡಿದ್ದಕ್ಕೆ
ಏನು ಅದಿಲ್ಲ ಅಂದರೆ ಇದನ್ನೇ ಇಲ್ಲ ಅನ್ನಂಗೈತಲ್ಲ ಹಾಗೆ ಹಿಂಗೆ ಅಂತೇಳಿ ಕಮೆಂಟ್ ಹಾಕ್ತಾರಲ್ಲ, ನಿಮಗೆ ಏನು ಹೇಳ್ಬೇಕು ಗೊತ್ತಾಗಲ್ಲ ನನಗಂತೂ. ಆಮೇಲೆ ಅದೊಂದು ಕ್ಲಿಯರ್ ಮಾಡಿಬಿಡ್ತೀನಿ ನಾವು ಯೂಟ್ಯೂಬ್ ಮೇಲೆ ಡಿಪೆಂಡ್ ಅಂತೂ ಆಗಿಲ್ಲ ರೀ. ಗೊತ್ತೈತಲ್ಲ ನಿಮಗೆ, ನಾವು ಎಷ್ಟು ಸರಿ ತೋರಿಸಿವಿ ನಮ್ಮ ಅಂಗಡಿನ. ಈ ಏನದು 7-8 ವರ್ಷಗಟ್ಟಲೆ ನಾವು ನನ್ನ ಗಂಡ ದುಡಿದು ಮನೆ ಆಗಿಸಿ ಇಷ್ಟೆಲ್ಲ ಮಾಡ್ಕೊಂಡಿರೋದು ನಮ್ಮ ದುಡಿಮೆಯಿಂದ ಮಾತ್ರ, ಯೂಟ್ಯೂಬಿಂದ ಅಲ್ಲ. ಅದನ್ನ ಸ್ವಲ್ಪ ಯೋಚನೆ ಮಾಡಿ ಹಿಂದೆ ಮುಂದೆ ಎಲ್ಲ ವೀಡಿಯೋಸ್ ಎಲ್ಲ ನೋಡಿ ಕಮೆಂಟ್ ಮಾಡಿರಿ. ಸುಮ್ಮನೆ ಏನೋ ಒಂದು ವಿಡಿಯೋ ಸಿಗುತ್ತೆ ಅದನ್ನು ನೋಡಿ ಕಮೆಂಟ್ ಹಾಕ್ತಿರಲ್ಲ, ಆ ಕೆಲಸ ಮಾಡೋಕ್ಕಂತೂ ಹೋಗ್ಬೇಡ್ರಿ. ಇದನ್ನ ಕ್ಲಿಯರ್ ಮಾಡ್ತೀನಿ ನಾನು. ಯೂಟ್ಯೂಬ್ ಏನು ಜಸ್ಟ್ ಒಂದು ಪಾರ್ಟ್ ಅದಲ್ಲ, ಏನೋ ಖಾಲಿ ಇರೋದೇನೋ ಒಂದು ಮಾಡಾಕತ್ತೀವಿ, ಇಷ್ಟಪಡ್ತಾರೆ ಜನ, ನಮ್ಮ ಲೈಫ್ ಸ್ಟೈಲ್ ಇಷ್ಟಪಡ್ತಾರೆ ಅಂದ್ರೆ ಅದನ್ನ ಶೇರ್ ಮಾಡ್ಕೊಳ್ಳೋದ್ರಾಗ ಏನೈತೆ ಅಂತೇಳಿ ಮಾಡೋದು ಅಷ್ಟೇ. ಆದರೂ ಸುಮ್ಮನೆ ಮಾಡೋಕ್ಕಾಗಲ್ಲ, ಅದು ಕಷ್ಟಪಟ್ಟರನ್ನ ಮಾಡಿರ್ತೀವಿ. ಅದು ಎಲ್ಲರೂ ಮಾಡ್ತಾರೆ ಅಂತೇಳಿ ಎಲ್ರಿಗೂ ಅಷ್ಟು ಅರ್ನಿಂಗ್ಸ್ ಏನು ಇರೋದಿಲ್ಲ. ಎಲ್ರಿಗೂ ಗೊತ್ತೈತಿ ಎಷ್ಟು ಕಷ್ಟಪಡ್ತಾರೆ ಯೂಟ್ಯೂಬಲ್ಲಿ ಒಂದು ಪೇಮೆಂಟ್ ತೊಗೋಬೇಕು ಅನ್ನೋಕೆ ಅಂತೇಳಿ. ಅಂಥದ್ದು ನಮ್ಗೆ ಅದು ಆಗಿರ್ತೈತಿ, ಕಷ್ಟಪಟ್ಟು ಮಾಡ್ಕೊಂಡಿರ್ತೀವಿ ಅಂದಾಗ ಅದು ನಮ್ಮ ಕೈಗೆ ಹತ್ತದೇ ಇದ್ದಾಗ ಬೇಜಾರಂತ ಆಗೋದು ಸಹಜ ರೀ. ಮನುಷ್ಯ ಅಂದಮೇಲೆ ಇವು ಸಹಜ ಗುಣಗಳು ಮನುಷ್ಯನಲ್ಲಿ. ದುಡ್ದಿರೋ ದುಡ್ಡು ಕೈ ಸಿಗದೆ ಇದ್ದಾಗ ಅಷ್ಟು ನೋವು ಆಗೇ ಆಗುತ್ತೆ. ಆಯಿತು ಸ್ನೇಹಿತರೆ, ಇಂಥವ್ರು ಒಂದಿಲ್ಲ ಒಂದು ಕಮೆಂಟ್ ಇದ್ದೇ ಇರ್ತಾವೆ. ಆಮೇಲೆ ಅದು ಬಿಟ್ಟು ಬೇರೆ ಏನೋ ಕೆಲಸ ಮಾಡು, ಅದು ಇಲ್ಲನ ಅಂತಲ್ಲ, ಮಾಡೋಕ್ಕೆ ಕೆಲಸ ಬೇಕಾದಷ್ಟು ಇರ್ತವ್ರಿ. ಆದರೆ ನಮ್ಮ ಸಿಚುವೇಶನ್ ಏನೈತಿ, ಈಗ ಸಣ್ಣ ಮಕ್ಕಳನ್ನ ಇಟ್ಕೊಂಡು ಮನೇಲಿ ಇರೋದ್ರಿಂದ ಬಿಟ್ಟು ಕೆಲಸಕ್ಕೆ ಹೋಗೋವಂಥದ್ದು ಇದು ಇಲ್ಲ. ನಮಗೆ ನೆಸಸರಿನೂ ಇಲ್ಲರಿ. ಒಂದನೇದಾಗಿ ನಮ್ಮ ಮನೆಗೆ ಕಳಿಸೋದು ಇಲ್ಲ ಹೊರಗಡೆ. ಸುಮ್ಮನೆ ಮನೆಗೆ ಇದ್ಕೊಂಡು ಮಕ್ಕಳು ನೋಡಿಕೊಂಡು ಒಂದೇನೋ ನಮ್ಮ ಲೈಫ್ ಸ್ಟೈಲ್ ಶೇರ್ ಮಾಡ್ಕೊಳ್ಕೊತೀವಿ ಅಷ್ಟೇ. ನಿಮ್ಗೆ ಅದು ತಲೆ ಒಳಗೆ ಅದು ಏನು ಇಟ್ಕೊಂಡು ಕಮೆಂಟ್ ಮಾಡ್ತೀರೋ ಈ ಥರ ನೀವು ನಂಗೆ ಗೊತ್ತಾಗವಲ್ದು. ಬರೀ ಈಗ ನಾನು ನಾಷ್ಟ ಮಾಡಾಕತ್ತೀನಿ. ನಾಷ್ಟಕ್ಕೆ ಇವತ್ತು ಭಾಳ ದಿನ ಆಗಿತ್ತು, ಈ ಮನೆ ಬಂದಾಗಿಂದ ಪುಳಿಯೋಗರೆ ಮಾಡಿಲ್ಲ ಅಂಥೇಳಿ ಫಟ್ಟಂತ ನೆನಪಾಯ್ತು. ಪುಳಿಯೋಗರೆನ ಮಾಡೋಣ, ಪೌಡ್ರ್ ಮಾಡಿದ್ದು ಹಂಗೈತಿ, ಒಂದು ಡಬ್ಬಿ ಫುಲ್ ಪೌಡ್ರ್ ಮಾಡಿಟ್ಟಿನ್ರಿ, ಹಂಗೈತೆ ಅದು. ಹಾಗಾಗಿ ಅಕ್ಕಿ ತೊಳೆದು ಅನ್ನಕ್ಕೆ ಇಡಾಕತ್ತೀನಿ. ಈಗ ಅಂದ್ರೆ 7:30 ಆಗೈತೆ ರೀ ಟೈಮ್. ಈಗ 8:30 ಬಾಕ್ಸ್ ಕಟ್ಟೋದು, ಆರಾಮ್ ಒಂದು ತಾಸಿಗೆ ಅನ್ನ ಆಗಿ ಆರಿ ಆಮೇಲೆ ಪುಳಿಯೋಗರೆ ಎಲ್ಲ ಕಲ್ಸೋಕೆ ನೀಟಾಗತ್ತೆ. ಈಗ ನೋಡಿರಿ ಇನ್ನೂ ಎದ್ದಿಲ್ಲ, ಮನು ಎದ್ದಾನ್ರಿ, ತನು ಎದ್ದಿಲ್ಲ ಇವತ್ತು. ಯಾಕಂದ್ರೆ ಅಕ್ಷರಸ್ಕರ ಸಂಗತಿ, ಯಾಕಂದರೆ 7 ಗಂಟೆ ನಂತಲೇ ಎದ್ದು ಬಂದಿರೋನು, ಎದ್ದು 7:30 ಆಗೈತಿ, ಇನ್ನೂ ಎದ್ದಿಲ್ಲ. ನಿನ್ನೆ ರಾತ್ರಿ ಲೇಟಾಗಿ ಮುಕ್ಕೊಂಡ್ರು ನಾನು. ನೋಡ್ರಿ ನಿನ್ನೆ ಹಚ್ಚದಕ್ಕೆ ಮುಖ ಹೆಂಗೈತೆ, ನಾನು ದಪ್ಪ ಆಗೈತಿ, ಕಣ್ಣು ಲೇಟಾಗಿ ನನಗೆ ಹತ್ರ ಹಿಂಗಾಗತ್ತೆ ರೀ. ಇವೆಲ್ಲ ಕೆಳಗಿನ ದಪ್ಪ ಆಗ್ತಾವೆ, ಮುಖ ಎಲ್ಲ ಒಂಥರ ಬಲೂನ್ ಅದಂಗಾಗಿರ್ತೈತಿ. ಈಗ ಅದಕ್ಕೆ ಪುಳಿಯೋಗರೆ ಹಚ್ತೇನೆ ರೀ. ಅನ್ನ ಆದಮೇಲೆ ನೀರು ಬರ್ತಾವೆ, ಇನ್ನೊಂದು ಅರ್ಧ ತಾಸಿಗೆ ನೀರು ಹಿಡಿಬೇಕು, ಪುಳಿಯೋಗರೆ ಕಲಿಸ್ಬೇಕು. ಮುನಗ ಜಾಕ ಮಾಡಿಸ್ಬೇಕು ರೀ. ನೀರು ಇಡ್ತೀನಿ, ನೀರಿಟ್ಟು ಒಂದು ಜಾಕ ಮಾಡಿಸಿ ಹೂ ಬಂದಿದ್ದು ಹೂ ತೊಗೊಂಡು ಇಲ್ಲೇ ಇಟ್ಟೀನಿ. ಈಗ ಇಲ್ಲಿ ಹೂ ಇದೊಂದ ಸಿಗ್ತೈತೆ ರೀ. ಒಂದೇ ದಿವಸ ನನ್ನ ತರ್ತೈತೆ ಆ ಹುಡುಗ, ಒಂದೇ ಹುಡುಗ ಬರ್ತಾನೆ ಪೂಜೆಗೆ. ಶುಕ್ರವಾರ ಜಾಕ ಮಾಡಿ ಪೂಜೆ ಮಾಡ್ಕೊಂಬಂದು ಜಾಕ ಮಾಡಿಸ್ಬೇಕು ರೀ. ಈಗ ನೀರು ಕಾಯ್ತಿರ್ತೀನಿ ಈ ಕಡೆ. ಈಗ ನೋಡ್ರಿ ಮನ್ವಿತಿಗ ಜಳಕ ಮಾಡ್ಸೋಣ ಸ್ನೇಹಿತರೆ. ನೀರು ಹಾಕಿನ ಬಾತ್ರೂಮ್ಗೆ ನಡಿಕಂತ. ಮತ್ತು ಇಲ್ಲಿ ನನಗೆ ನೀರು ಕಾಯ್ಕಿಟ್ಟೀನಿ, ಮನೆಗೆ ಮಾಡಿಸ್ಕೊಂಡ್ಬಿಟ್ಲೆ ನಾ ಮಾಡ್ತೀನಿ. ಇಲ್ಲಿ ಪುಳಿಯೋಗರೆ ರೆಡಿ ಮಾಡಿಟ್ಟು ಮಸಾಲೆ ರೀ. ಹಾಂ ಮಾಡ್ತಿರ್ಕಂದ ಬಂದೆ. ಪುಳಿಯೋಗರೆ ರೆಡಿ ಗೊಜ್ಜು ಮಾಡೀನಿ. ಈ ಕಡೆ ನೀರು ಕಾಯ್ಕಿಟ್ಟೀನಿ, ಈ ಕಡೆ ಅನ್ನ ಆಗೈತೆ ರೀ. ಏರು ಉಂಟೈತಿ, ಇನ್ನೊಂದು ಚೂರು ಐತಿ, ತಗದು ಹಾರಾಕಿಡೋಣ ಇದನ್ನು. ಕರೆಕ್ಟ್ 8 ಆಯ್ತು ಟೈಮು, ಎಲ್ಲ ಆಯ್ತು ಇವತ್ತು. ಆದರೆ ತನೂ ಎದ್ದಿಲ್ಲ ಇನ್ನು. ಆಗೈತಿ, ತಣ್ಣಗಾಲಿದೆ. ಮನೆಗೆ ಜಾಕ ಮಾಡಿಸ್ಬಿಡ್ತೀನಿ ರೀ. ಒಂದೊಂದು ಸರಿ ಅವನ ಮಾಡ್ತಾನೆ, ಒಂದೊಂದು ಸರಿ ನಾನು ಮಾಡಿಸಿರ್ತೀನಿ. ಸ್ನೇಹಿತರೆ ಈಗ ನೋಡಿ ಪುಳಿಯೋಗರೆ ಕಲ್ಸಾಕತ್ತೀನಿ. ಈ ಕಡೆ ನೀರನ್ನು ಕಾದ ನನಗೆ ಕುದಿಯಾಕತ್ತೀವಿ ನೀರು. ಮನೆಗೆ ಜಾಕ ಹಾಕಿ ಇದು ಕಲಿಸಿಟ್ಟಿಂದ ಇನ್ನೊಮ್ಮೆ ಮಾರಬೇಕಲ್ರಿ, ಚಿನ್ನದಿಲ್ಲ ಬಿಸಿ ಇದ್ದ ಮಕ್ಕಳು. ಹಾಗಾಗಿ ಈಗ ಕಲಿಸ್ತಾಗ್ತೀನಿ. ಕರೆಕ್ಟ್ 8:05 ಆಗೈತೆ ರೀ. ನೋಡ್ರಿ ನೀರು ಸೌಂಡ್ ಬರೋದು. ಈ ಕಡೆ ಸಾರು ನಿನ್ನೆ ಸಾರು ಉಳಿದಿತ್ತು, ಅದಕ್ಕೆ ಕುದಿಸಿಟ್ಟೆ. ಈ ಕಡೆ ಬಿಸಿನೀರು ಕಾಸ್ಕೊಂಡೇನ್ರಿ. ನಂಗೆ ಭಾಳ ಕಾದ್ಬಿಟ್ಟು ಗಮನ ಇಲ್ಲ, ಸ್ವಲ್ಪ ತಣ್ಣ ಒಂಚೂರು ಮೀಡಿಯಮ್ ಆಗಲಿ. ಕಂದ ವರ್ಷ ಡ್ರೆಸ್ ಹಾಕ್ತೀನಿ ಬಂದು, ಟವಲ್ ಹಚ್ಕೊ. ಈಗ ರೈಸ್ ಕಲಿಸ್ತೀನಿ ರೀ ಮೊದಲು.
ನೋಡಿ ಫ್ರೆಂಡ್ಸ್, ಈಗ ನಮ್ಮ ಮಮ್ಮಿ ಪಿಲ್ಲು ಒಗ್ಗರೆ ಮಾಡಿ ಮತ್ತೆ ನನ್ನ ಡಬ್ಬಿಗೆ ಆಪಲ್ ಕಟ್ಟಿ ಮತ್ತೆ ಪುಳಿಯೋಗರೆ ಕಟ್ಟಿತ್ತಲ್ಲ. ಎಷ್ಟು ಭಾಳ ದಿನ ಆಯ್ತು ರೀ, ಏನೋ ಸ್ನ್ಯಾಕ್ಸ್ ಅಂತೇಳಿ ಏನೋ ಇಟ್ಟಿಲ್ಲ ಡಬ್ಬಿಗೆ. ಅಂದ್ರೆ ಒಂದು 4-5 ದಿವಸ ಆಯ್ತು. ಇವತ್ತು ಸೇಬುನ್ ಕಟ್ ಮಾಡಿ ಇಡಾಕತ್ತೀನಿ, ಒಂದು 4 ಪೀಸ್ ತಿನ್ಬಿಡ್ತಾನ. ಅನ್ನ ಇಟ್ಟಿರ್ತೀನಿ ಅಲ್ರಿ, ಅವತ್ತೇನಾದರೂ ಇಟ್ಟಿರ್ತೀನಿ. ಮನೆಗೆ ಇದ್ದಾಗ ಅಂತ ಇಡ್ತೀನಿ ರೀ, ಇಲ್ಲದೆ ಇದ್ದಾಗ ಹಾಗೆ ಟಿಫನ್ ಅಷ್ಟ ಕೊಟ್ಟು ಕಳಿಸಿರ್ತೀನಿ. ಸಾಕು. ಈಗ ಡಬ್ಬಿ ಪ್ಲೇಟ್ಗೆ ಹಾಕೊಳಕ್ಕೆ ನಾನು ಟಿಫನ್ ತಿಂತೀನಿ ಫಸ್ಟ್. ಸಣ್ಣ ಪ್ಲೇಟ್ನಾಗ ಈಗ 8:20 ಉಂಟು. 8:15 ಐತ್ಕಂದ ಕರೆಕ್ಟ್ ಆಗಲ್ಲ. ಈಗ 8 ಮುಗಿಯಾಕ ಕುಂತೈತಿ. ನೋಡ್ರಿ ಸ್ನೇಹಿತರೆ, ಈಗ ತನೂ ಎದ್ನಲ್ರಿ, ಅದಕ್ಕೆ ಮಾಡ್ಕೊಂಡಿದ್ದು ಬೆಡ್ರೂಮ್ನ ಈಗ ಕಸ ಅಂದೆ ಈಗ ಇದನ್ನ ವರ್ಷಣ ಅಂತೀನಿ. ಹೌದಾ, ಅದಕ್ಕೆ ಲೇಟಾಗಿ ಎದ್ಬಂದ್ರಿ ನಾನು. ಅದಕ್ಕೆ ಈಗ ಗೊತ್ತಾಗ್ತೀನಿ ನಾನು. ಅವನೇ ಕ್ಯಾಮ್ರಾಮ್ಯಾನ್ ಆಗ್ಯಾನ್ರಿ ಈಗ ನಮಗೆಲ್ಲ. ನಮ್ತನು ಈಗ ಜಳಕ ಮಾಡಿಸಿದ್ರಿ, ನನಗೆ ಹಸಿದ ನೀರು ಅವ್ನಿಗೆ ಮಾಡಿಸ್ಬಿಟ್ಟೆ. ಯಾಕಂದ್ರೆ ತಲೆ ಬಚ್ಕೊಂಡು ನಾನು ಮಾಡತ್ತೆ, ನೀರು ಆರೇ ಹೋಗೋ ಅಂತೇಳಿ ಇವನಿಗೆ ಮಾಡಿಸಿದೆ. ಹಬ್ಬಕ್ಕಂದ ಡ್ರೆಸ್ ಹಾಕಿ ಬಾ. ಹಾಂ, ಹಬ್ಬ ಏನಲ್ಲ ಬಾ ಇವತ್ತು ಬಾ, ಹಂಗೆ ಹಾಕಿ ಬಾ, ಒಳಗೆ ಬಾ. ಸ್ನೇಹಿತರೆ, ಈಗ ನೋಡ್ರಿ ನಂಗೆ ನೀರು ಇಟ್ಟೀನಿ. ತನಗೆ ಜಳಕ ಮಾಡಿಸಿಂದ ಸ್ವಲ್ಪ ಮಾತಾಡ್ಕೊತಾ ಅದು ಇದು ಅಂತ ಟೈಮ್ ಹೋಯ್ತು. ಈಗ ನೀರು ಇಟ್ಟೀನಿ. ಯಜಮಾನ್ರು ಬಂದಾರ ನಾಷ್ಟ ಕೊಡ್ತೀನಿ. ನಮ್ಮ ತನಗೆ ಕೆಮ್ಮು ಬಂದಾಗಿಂದ 1 ವಾರದ ಮೇಲೆ ಆತ್ರಿ. ಅವ್ರ ಪಾಪ ಬೂಸ್ಟ್ ತಂದಿದ್ದೆಲ್ಲ ಕೊಡೋದು ಬೇಡ ಅಂತೇಳಿ ಬಿಡಿಸಿದ್ದೆ. ಇವತ್ತು ತೊಗೊಂಬಂದಿದ್ರು, ಸ್ವಲ್ಪ ಕುಡಿಯಾಕತ್ತೇನ. ನಾನು ಟೀ ಹಾಕಿಟ್ಟೀನಿ. ಇನ್ನೂ ದೇವ್ರ ಪೂಜೆ ಆಗಿಲ್ಲ, ಯಾಕಂದ್ರೆ ಜಳಕ ಈಗ ಮಾಡಿ ಪೂಜೆ ಮಾಡ್ಕೋದಕ್ಕೂ ಇನ್ನೂ ಇಲ್ಲೇ ಅದಾವು. ಬೂಸ್ಟ್ ಕುಡ್ದು ನಾವು ಟೀ ಕುಡಿಯೋಣ ಈಗ. ಏನು ಕೆನೆ ಹಾಕೊಂಬಂದಿರಲ್ಲ ಇವತ್ತು ಚಾದಾಗ? ಈ ಪರಿ ತಣ್ಣಂದ ತರದು ಮನೆಗೆ ಆದ್ರ ಚಾನ ಎಲ್ಲ ತಣ್ಣ ಬಿಸಿ ಕುಡಿತೀನಿ ನಾನು. ಒಂಥರ ಅನಿಸ್ತೈತಿ. ಬಿಸಿ ಮಾಡ್ಕೊ ಮತ್ತೆ ಆರಕ್ಕೆ ಬಿಡ್ತೀನಿ. ಹಾಯ್ ಫ್ರೆಂಡ್ಸ್, ನಾನೀಗ ಟೀ ಕುಡ್ದೆ ಅಂತ ನೋಡ್ರಿ. ಹೌದು. ಏನು ಮಾಡ್ಕೊಂಡ್ರಿ? ಮೋಟ್ರ್ ಏನಾಯ್ತು? ನೀರು ಬಂದಿದ್ದಲ್ರಿ, ಮೋಟ್ರ್ ಹಚ್ಚಿದ್ದಲ್ಲೇ ಇತ್ತು, ನಾ ಎತ್ತಿಟ್ಟಿದ್ದಿಲ್ಲ. ಅದನ್ನ ಏನೋ ಮಾಡಕ್ಕೆ ಹೋಗಿ ಕಾಲು ನೋಡ್ಕೊಂಡಾರ. ಮೈ ಮೇಲೆ ಖಬರ್ ಕಡಿಮೆ ಅಲ್ಲ ನಿಮ್ಗೆ ಅದ್ರ ಭಾಳ. ಹೋಗುತ್ತಾ ಸ್ನೇಹಿತರೆ, ಈಗ ನೋಡ್ರಿ ಟೈಮು 11:30 ಆಗೈತಿ. ಯಜಮಾನ್ರು ನಾಷ್ಟಕ್ಕೆ ಬಂದಾಗ ನಾನು ತಲೆ ಬಚ್ಕೊಳಕತ್ತಿದ್ದೆ. ಹಾಗಾಗಿ ಅವ್ರಿಗೂ ನಾಷ್ಟ ಮಾಡಿ ಹೋದರು. ನನ್ನ ಜಳಕ ಪೂಜೆ ಅದೆಲ್ಲ ಕೆಲಸ ಮಾಡಿದೆ. ಈಗ ಅಡುಗೆ ಕೆಲಸ ಐತ್ರಿ. ಹಂಗೆ ಹೋಗುವಾಗ ಮತ್ತು ಪದೇ ಹೊಳ್ಳಿ ಬಂದು ಅಡ್ಡಾಡೋಕ್ಕಾಗಲ್ಲ. ಪಾಸ್ಬುಕ್ ಕೊಡು ಹೋಗ್ತೀನಿ ಬ್ಯಾಂಕಿಗೆ ಅಂತೇಳಿ ಹೇಳಿ ಕೇಳಿದ್ರು. ಪಾಸ್ಬುಕ್ ಹುಡುಕಿ ತೆಗೆದುಕೊಟ್ಟಿನಿ, ತೊಗೊಂಡು ಹೋಗ್ಯಾರ. ಅಂದ್ರೆ ಇವತ್ತು 1:30 ಸುಮಾರು ಅಂದ್ರೆ ಮತ್ತೆ 2 ಗಂಟೆಗೆ ಮತ್ತೆ ಸೇಮ್ ಅವ್ರದ್ದು ಲಂಚ್ ಬ್ರೇಕ್ ಇರುತ್ತೆ ಬ್ಯಾಂಕ್ನವ್ರದ್ದು. ಇವರು ಅದೇ ಟೈಮ್ಗೆ ಅಂಗಡಿ ಬಂದ್ ಮಾಡೋದು, ಹಂಗಾಗತ್ತೆ ಅಂತೇಳಿ ಇವತ್ತೊಂದು ಅರ್ಧ ಗಂಟೆ ಬೇಗ ಅಂಗಡಿಗೆ ಬಂದ್ ಮಾಡಿ ಹೋಗ್ತೀನಂತ ಕೊಟ್ಬಿಡು ಬ್ಯಾಂಕ್ ಪಾಸ್ಬುಕ್ ಅಂದರು. ಕೊಟ್ಟಿದ್ರು, ತೊಗೊಂಡು ಹೋಗ್ಯಾರ. ಏನಾಗುತ್ತೋ ಗೊತ್ತಿಲ್ಲ, ಬಂದ ಮೇಲೆ ಗೊತ್ತಾಗುತ್ತೆ ಅವ್ರು ಏನು ಹೇಳ್ತಾರೋ ಏನಾಗೈತೋ ಅನ್ನೋದು. ಏನು ಹೆಂಗೆ ಅನಿಸ್ಬಿಡ್ತೈತೆ ಗೊತ್ತ್ರಿ, ಏನು ತೊಂದರೆ ಇಂಥದ್ದೊಂದು ತೊಂದರೆ ಆಗೈತಪ್ಪ ಅಂದ್ರೆ ಅದಕ್ಕೆ ಏನಾದರೂ ಪರಿಹಾರ ಹುಡ್ಕೋಬೋದ್ರಿ. ಅದು ನನ್ಗೆ ಅನಿಸಿರೋ ಪ್ರಕಾರ ಏನು ತೊಂದರೆನೂ ಕಾಣಿಸಲ್ದ ನನ್ನ ಇದ್ರೊಳಗೆ. ನಾನು ಎಲ್ಲ ನಿನ್ನೆಯಿಂದ ತಲೆ ಕೆಟ್ಟು ಹೋಗಿದ್ರಿ. ನಂಗೆ ರಾತ್ರಿ ಎಲ್ಲ ಹತ್ತಿನೆಲ್ಲ
ರಾತ್ರಿ ಎಲ್ಲ ಸರಿಯಾಗಿ ನಿದ್ದಿಲ್ಲ, ಮತ್ತು ಮುಂಜಾನೆ ಎದ್ದು ಮಾಡಬೇಕು, ಮನೆಗೆ ಸ್ಕೂಲ್ ಕಳ್ಸೋಕೆ ನೋಡಿದ್ರಲ್ಲ ಅಷ್ಟೆಲ್ಲ ಕೆಲಸ ಇರುತ್ತೆ. ಹಾಗಾಗಿ ನೀರು ಬಂದಿದ್ವಿ, ಇಷ್ಟೆಲ್ಲ ಕೆಲಸ ಆಯಿತು. ಹಾಗಾಗಿ ಮತ್ತೆ ರಾತ್ರಿ ಮಕ್ಕಳೋಗಿನ ಮತ್ತು ಬೇರೆ ಎಲ್ಲ ಚೆಕ್ ಮಾಡ್ಕೊಂಡಿನಿ ಸರಿಯಾಗೆಲ್ಲ, ಏನು ತೊಂದರೆ ಇಲ್ಲ. ಆದ್ರೆ ಯಾಕೆ ಬಂದಿಲ್ಲ ಅನ್ನೋದು ಪ್ರಶ್ನೆ ಆಗಿ ಉಳಿತು ನನಗೆ. ನೋಡೋಣ ಏನಂತ ಬರುತ್ತಾ ಬ್ಯಾಂಕ್ನವರು, ಏನು ಹೇಳಿ ಕಳಿಸ್ತಾರೆ ಏನೋ. ಎಲ್ಲೋ ಒಂದು ಕಡೆ ಏನು ಗೊತ್ತ್ರಿ, ನ್ಯಾಯವಾಗಿ ಸಂಪಾದಿಸಿರೋ ಹಣ ಎಲ್ಲೂ ಹೋಗಲ್ಲ ಅಂತೇಳಿ ನೀವು ಎಲ್ಲರೂ ನಿನ್ನೆ ಅಷ್ಟೆಲ್ಲ ಕಮೆಂಟ್ ಹಾಕಿರಿ. ನನಗೂ ಸೇಮ್, ನಾನು ಯಾಕಂದ್ರೆ ನಿನ್ನ ಟಾಗ್ನೇ ಹೇಳೀನಿ, 7 ಗಂಟೆವರೆಗೆ ನನಗೆಲ್ಲ ಅಂದ್ರೆ 100% ಇತ್ತು ನನಗೆ ಬರುತ್ತೆ ಇವತ್ತು ಪೇಮೆಂಟ್ ನಂದು ಅನ್ನೋದು. ಅವ್ರಿಗೆ ಅದೇ ಕಾನ್ಫಿಡೆನ್ಸ್ ಇತ್ತು ರೀ. ಹಾಗಾಗಿ ಅಷ್ಟು ಧೈರ್ಯದಿಂದ ಕಳೆದೀವಿ ನಾವು ನಿನ್ನೆ ದಿನಾನು. ಅಂದ್ರೆ 9ನೇ ದಿನ ಸತಿಗೆ ಅಂದ್ರೆ ನಮ್ಮ ಕಡೆ ಅಂದ್ರೆ ಏನೋ ಭಾಳ ಸ್ಟ್ರಾಂಗ್ ಆಗಿದ್ವಿ, ಎಲ್ಲೂ ಹೋಗಲ್ಲ ಬರುತ್ತಾ ಅನ್ನೋ ನಂಬಿಕೆ. ಸುಮ್ಮನೆ ಸಣ್ಣ ಪುಟ್ಟ ವಿಷಯಕ್ಕೆ ಸುಮ್ಮನೆ ಗಾಬರಿಯಾಗಿ ಅದನ್ನೆಲ್ಲ ಮಾಡೋಕ್ಕೆ ಹೋಗಲ್ರಿ ನಾವು. ತಾಳ್ಮೆಯಿಂದ ಕಾಯ್ತೀವಿ ಅಷ್ಟು. ನೀವೆಲ್ಲ ನೋಡಿರಲ್ಲ ಸ್ಟಾರ್ಟಿಂಗಿಂದ ಎಷ್ಟು ಖುಷಿಯಾಗಿದೆ ಒಟ್ಟು ಬರುತ್ತೆ ಅಂತೇಳಿ. ಯಾವಾಗ ಅದು ಇದಾಯ್ತೋ ಅವಾಗಿಂದ ನನಗೆ ಭಾಳ ಹೆದರಿಕೆನ ಹುಟ್ಟಿಬಿಡ್ತು. ಈಗ ಏನಾಗ್ತೈತಿ, ಹಂಗೆ ಅಂದ್ಕೊಂಡಿದ್ರಿ. ಈಗ ಅದು ನ್ಯಾಯವಾಗಿ ದುಡ್ದಿದ್ದ ಹಣ ಆಗೈತೆ ಅಂದರೆ ಎಲ್ಲೂ ಹೋಗಲ್ಲ, ಬರುತ್ತೆ ಅನ್ನೋದು ಒಂದು ಕಡೆ ಐತಿ. ಅದು ಯಾವಾಗ ಬರ್ತಾ ಏನು ಬರುತ್ತೋ ಗೊತ್ತಿಲ್ಲ. ಈಗ ಬ್ಯಾಂಕ್ನವ್ರು ಇವ್ರು ಒಂದು ಏನು ಹೇಳಿ ಕಳಿಸ್ತಾರೆ ಅಂತಲೂ ಗೊತ್ತಾಗೋದು. ಒಟ್ಟು ನನ್ನ ಕಡೆಯಿಂದ ಏನೋ ಪರಿಹಾರ ಮಾಡ್ಕೊಳ್ಳೋಂಥದ್ದು ಏನಾದರೂ ಸಮಸ್ಯೆ ಆಗಿತ್ತು ಅಂದ್ರೆ ನಾನು ಮಾಡ್ಕೋತೀನಿ ಅನ್ನೋದು ನಂಬಿಕೆ ಐತ್ರಿ. ಆದರೂ ಒಂದೊಂದ್ಸರಿ ಏನು ಅನಿಸುತ್ತೆ ಗೊತ್ತ್ರಿ, ನಾನು ಈಗ ಯೂಟ್ಯೂಬ್ ಮಾಡ್ದಾಗಿಂದ ಈ ಥರ ಪೇಮೆಂಟ್ ಯಾವ ತಿಂಗಳು ತೊಗೊಂಡಿದ್ದಿಲ್ಲ ನಾನು. ಅಷ್ಟು ಚಲೋ ಪೇಮೆಂಟ್ ಆಗಿತ್ತದು. ಅದೊಂದು ಭಾಳ ಬೇಜಾರಾಗ್ತೈತೆ ರೀ ನಂಗೆ. ಯಾಕಂದ್ರೆ ಹೊಳ್ಳಿ ಮತ್ತು ಯಾವಾಗಲೂ ತೊಗೋತೀನಿ ಇಲ್ಲ ನನಗೆ ಗೊತ್ತಿಲ್ಲ. ಅದು ಅಯ್ಯೋ ಈದ ತಿಂಗಳು ಪೇಮೆಂಟ ಹಿಂಗಾಯ್ತಲ್ಲ ಅಂತೇಳಿ ಭಾಳ ನೋವಾಗುತ್ತೆ. ಇದಕ್ಕೆ ಹಾಕಿತ್ತು ಏನೋ ಒಂದು ಅಂದ್ಕೊಂಡಿರ್ತೀವಲ್ರಿ, ಈಗ ಒಂದು ಬರತ್ತೈತೆ ಅಂದ್ರೆ ಅದ್ರ ಮೇಲೆ 108 ಆಸೆ ಇಟ್ಕೊಂಡಿರ್ತೀವಿ ನಾವು ಮಿಡ್ಲ್ ಕ್ಲಾಸ್ ಜನನ. ಹಿಂಗೆ ಈಗ ಒಂದು ಕಡೆಯಿಂದ ಏನೋ ಒಂದಿಷ್ಟು ಅಮೌಂಟ್ ಅಂತೇಳಿ ಐತೆಪ್ಪ ಬರಾಕತ್ತೈತೆ ಅಂದಾಗ ಅದನ್ನ ಎದೆದಕ್ಕಿನ ಮಾಡ್ಬೇಕಂತೇಳಿ ಅಲ್ಲೇ ಪ್ಲ್ಯಾನ್ ಆಗಿಬಿಟ್ಟಿರ್ತಾವೆ. ಹಂಗೆ ಇಟ್ಕೊಂಡಿದ್ದೆ ನಾನು ಆ ದುಡ್ಡಿನ ಮೇಲೆ. ಆ ದುಡ್ಡು ಹಿಂಗೆ ಕೈ ಕೊಡುತ್ತಂತ ಅಂದ್ಕೊಂಡಿದ್ದಿಲ್ಲ. ಹತ್ರಂತೂ ಪ್ರಯೋಜನ ಇಲ್ಲ. ನನಗೆ ಕಣ್ಣೆಲ್ಲ ಜಗ್ಗು ಉರಿತದೆ ನಂಗೆ. ಹತ್ರ ಸಿಕ್ಕಾಪಟ್ಟೆ ರಾತ್ರಿ ನಿದ್ದಿಲ್ಲದಕ್ಕೆ ಹತ್ತಿದ್ದು ಒಂದು ಟೋಟಲ್ ಹೇಳ್ಬೇಕಂದ್ರೆ ಅಪ್ಸೆಟ್ ಆಗ್ಬಿಟ್ಟೈತಿ. ತಲೆನ ಸುದ್ದಿಲ್ಲ, ಇನ್ನೂ ಮಲ್ಕೊಂಡಿಲ್ರಿ. ದಿನ ಮಲ್ಕೊಂಡು ಇವತ್ತು ನಾನು ಸುಮ್ಮನೆ ಕೂತಿದ್ದಕ್ಕೆ ನನ್ನ ಜೊತೆ ಸುಮ್ಮನೆ ಕೂತಿತ್ತು ಅದು ಇಷ್ಟೊತ್ತು. ಹಾಗಾಗಿ ಈಗ ಅಡುಗೆಗೆ ಏನಾದರೂ ಮಾಡ್ಬೇಕ್ರಿ. ಬೆಳಿಗ್ಗೆ ಪುಳಿಯೋಗರೆ ಮಾಡಿದ್ನಲ್ಲ, ಅನ್ನ ಐತಿ. ಯಜಮಾನ್ರು ಬರೋವ್ರಿಗೆ ಕಾಯ್ಬೇಕು ನೋಡ್ರಿ. ಅದು ಏನಂತ ಬರ್ತಾನೆ ಬ್ಯಾಂಕಿನಾಗ ಅದ ಇದಕ್ಕೆ ಎದ್ಬಿಟ್ಟೈತಿ 2 ಗಂಟೆವರೆಗೂ. ಈಗ ನೋಡ್ರಿ ಅನ್ನ ಐತಿ, ಸ್ವಲ್ಪ ದ್ರಾಕ್ಷಿ ಅಂತ ತೆಗೆದಿದ್ದೀನಿ. ಇದಕ್ಕೇನಾದರೂ ಒಂದು ಜೋಡು ಮಾಡ್ತೀನಿ ರೀ. ಯಜಮಾನ್ರು ಅಂದರು ಯಾಕೆ ಚಿಂತೆ ಮಾಡ್ತಿದ್ದಿ, ಬರ್ತೈತಿ. ದುಡ್ಡಿನ ವಿಷಯವಾಗಿ ಇಷ್ಟಿದ ಆಗಕ್ಕೆ ಹೋಗ್ಬೇಡ. ದೇವ್ರ ಮೇಲೆ ನೀವು ದೇವ್ರ ಮೇಲೆ ಜಾಸ್ತಿ ನಂಬ್ತಿಯಲ್ಲ, ದೇವ್ರ ಮೇಲೆ ಭಾರ ಹಾಕು. ಏನೋ ಎಲ್ಲರೂ ಅಷ್ಟೆಲ್ಲ ಏನಾದರೂ ಸಪೋರ್ಟಿವ್ ಆಗಿ ಕಮೆಂಟ್ ಮಾಡ್ಯಾರ, ಅವ್ರನ್ನೆಲ್ಲ ನಂಬು. ಏನಾದರೂ ಒಂದು ಒಳ್ಳೇದಾಗಿ ಆಗುತ್ತಾ. ಆಮೇಲೆ ಬರದೇ ಇದ್ರೂ ಚಿಂತೆ ಮಾಡೋಕ್ಕೆ ಹೋಗ್ಬೇಡ. ಹಿಂಗೆ ಇರೋದಿಲ್ಲ. ಒಂದು ಸರಿ ಕೊಟ್ಟು ನೋಡ್ತಾನೆ, ಕಿತ್ಕೊಂಡು ನೋಡ್ತಾನೆ. ಎಲ್ಲ ಟೈಮ್ನಾಗೂ ಒಂದೇ ಥರ ಇರಬೇಕು. ಏನಾಗಲ್ಲ, ಬಿಟ್ಟು ಬಿಡು. ಬರದೇ ಇದ್ರೂ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ. ಬರಂತಂತೆ ಖುಷಿನೂ ಪಡೋಕೆ ಹೋಗ್ಬೇಡ. ಒಟ್ಟಿನಲ್ಲಿ ನಮ್ಮ ಪ್ರಯತ್ನ ಅಂತ ನಾವು ಮಾಡೋಣ. ಇವತ್ತು ಹೋಗ್ಬರ್ತೀನಿ ಅಲ್ಲಿವರೆಗೂ. ಅತಿ ತಲೆ ತೊಗೊಂಡು ಟೆನ್ಷನ್ ಮಾಡ್ಕೊಳ್ಳೋದು ಏನು ಮಾಡೋಕೆ ಹೋಗ್ಬೇಡ ಅಂತಂದರು. ಹಂಗಂದ್ರೆ ನಾನು ಸುಮ್ಮನೆ ಆಗೀನಿ ರೀ. ನೋಡೋಣ ಯಜಮಾನ್ಪುರ ಅವ್ರಿಗೆ ಏನೇನಾಗುತ್ತೆ ಅಂತೇಳಿ. ಇಂತನೂ ಕೂತಂದ್ರೆ ಆಟಾಡಾಗತ್ತೆ. ಸ್ನೇಹಿತರೆ, ಯಜಮಾನ್ರು ಬ್ಯಾಂಕಿಗೆ ಹೋಗಿ ಬಂದ್ರಿ. ಬ್ಯಾಂಕ್ನಾಗ ಈ ಥರ ಪೇಮೆಂಟ್ ಬರೋದಿತ್ತು, ಯಾಕೆ ಬಂದಿಲ್ಲ ಸ್ವಲ್ಪ ಚೆಕ್ ಮಾಡಿ ನೋಡ್ರಿ ಅಂತೇಳಿ ಹೇಳಿದ್ರಂತ. ಅವರು ಹಂಗೆ ನೋಡಿದ್ರೆ ಪಾಸ್ಬುಕ್ ಎಲ್ಲ ಎಂಟ್ರಿ ಮಾಡಿಸಿರಲ್ಲಲ್ರಿ. ನಾವು ತಿಂಗಳ ಹೋಗೋದಿಲ್ಲ, ಮಾಡಿಸಿರೋದಿಲ್ಲ. ಹಾಗಾಗಿ ಎಲ್ಲ ಎಂಟ್ರಿ ಹಾಕಿಸ್ಕೊಂಡು ಬಂದರು. ಅವರು ಇಲ್ಲ ಯಾವುದೇ ಕ್ರೆಡಿಟ್ ಆಗಿಲ್ಲ, ಯಾವುದೇ ಪೇಮೆಂಟ್ ಬಂದಿಲ್ಲ ಇದಕ್ಕೆ ಅಂತ ಅಂದ್ರಂತ್ರಿ. ಏನು ಅವ್ರಿಗೇನು ಗೊತ್ತಾಗಲ್ಲ ರೀ. ಯಾಕಂದ್ರೆ ಬ್ಯಾಂಕ್ನವ್ರಿಗೆ ಹೆಂಗೆ ಗೊತ್ತಿರುತ್ತೆ ಇದ್ರದ್ದು ಹಿಂಗೆಲ್ಲ ಬರ್ತಾ. ಅವ್ರು ಬಂದಾಗ ಅಷ್ಟೇ ಅದನ್ನು ರೂಪಾಯಿ ಕನ್ವರ್ಟ್ ಮಾಡಿ ಹಾಕೋದಷ್ಟೇ ಕೆಲಸ ಬ್ಯಾಂಕ್ನವ್ರದ್ದು ಇರ್ತೈತಿ. ಆದ್ರೆ ಅದು ಆ ಅಕೌಂಟ್ಗೆ ಅದು ಅಷ್ಟು ಅಮೌಂಟ್ ಬಂದಿದ್ರಲ್ಲ ಅವ್ರು ಮುಂದಿನ ಕೆಲಸ ಮಾಡೋಕ್ಕೆ ಸಾಧ್ಯ. ನಮ್ಮ ಅಕೌಂಟ್ಗೆ ಹಾಕೋದು ಅವರು ಇಲ್ಲ ಯಾವುದೇ ರೀತಿಯಾಗಿ ಹಣ ಬಂದಿಲ್ಲ ಈ ಅಕೌಂಟ್ ನಂಬರಿಗೆ ಅಂತ ಹೇಳಿ ಕಳಿಸಿದ್ರಂತ. ಇಲ್ಲ ರೀ, ತಿಂಗಳ ಬರೋದು ನಮಗೆ ಮೆಸೇಜ್ ಮೇಲೆಲ್ಲ ಬಂದೈತಿ, ಈ ಥರ ಯೂಟ್ಯೂಬಿಂದ ಬರೋದಿತ್ತು ಅಂತ ಕೇಳಿದ್ರಂತ ಯಜಮಾನ್ರು. ಅದನ್ನು ನಾನು ಹೇಳಿ ಕಳಿಸಿದ್ದೆ, ಏನೆಲ್ಲ ಕೇಳ್ರಿ ಮಾಡಿರಿ ಅಂತೇಳಿ.
ಇಲ್ಲ ನಿಮ್ಮ ಖಾತೆ ಬರೋ ಹಣ ನಾವು ಯಾಕೆ ಇದು ಮಾಡೋಣ, ಬಂದಿದ್ರೆ ನಾವು ಹಾಕಿ ಕೊಡ್ತಿದ್ವಲ್ಲ ಅಂತ ಎಲ್ಲ ಕೇಳಿದಂತೆ ತಿಂಗಳ ಹೆಂಗೆ ಮತ್ತೆ ಬಂದು ತೊಗೊಂಡ್ರೆ ಹೆಂಗೆ ಮಾಡಿರ್ತೀರಿ ನೀವು, ಮತ್ತು ತಿಂಗಳ ಒಂದು ಸರಿ ಏನೋ ಇದು ಮಾಡಿಲ್ಲಲ್ಲ ಅಂದ್ರಂತ. ಇಲ್ಲ ಅದು ತಿಂಗಳೂ ಬರ್ತಿರ್ತೈತಿ, ನಮ್ಗೆ ಮೆಸೇಜ್ ಬಂದುಬಿಡ್ತೈತಿ ಕ್ರೆಡಿಟ್ ಆಗಿ ನಾವು ಅಂತ ಹೇಳಿದ್ರಂತೆ ಯಜಮಾನ್ರು. ಹಾಗಿದ್ದ ಮತ್ತು ಈ ತಿಂಗಳೇನೋ ಪ್ರಾಬ್ಲಮ್ ಆಗಿರಬೇಕು, ಮತ್ತು ಮಂತ್ಲಿ ಇಲ್ಲೇ ಇದ್ದೇ ಅಕೌಂಟಿಗೆ ಬರುತ್ತೆ ಅಂದಮೇಲೆ ಈ ಮಂತ್ ಬಂದಿಲ್ಲ ಅಂದ್ರೆ ನಮ್ದೇನು ತೊಂದರೆ ಇರೋದಿಲ್ಲ, ಮೋಸ್ಟ್ಲಿ ಅಲ್ಲಿಂದ ಬಂದಿಲ್ಲ ಪೇಮೆಂಟ್ ನಿಮಗೆ ಅಂತೇಳಿ ಅವ್ರು ಅಂದ್ರಂತ್ರಿ. ಹಂಗೆ ಹೇಳಿ ಕಳ್ಸ್ಯಾರ. ಬಂದು ಯಜಮಾನ್ರೆಲ್ಲ ಹೇಳಿದರು. ಮತ್ತು ಅಷ್ಟು ಹಣನ ಅಲ್ಲಿ ಬಂದಿಲ್ಲ ಅಂದಮೇಲೆ ಅವ್ರಾದ್ರೂ ಬ್ಯಾಂಕ್ನಾರಾದ್ರೆ ಏನು ಮಾಡ್ಬೇಕು ರೀ, ನಾವು ಇಲ್ಲೇ ಹೋಪ್ ಇಟ್ಕೊಂಡಿದ್ವಿ, ನೀವೇ ಎಲ್ಲರೂ ಅದೇ ಅಂದಿರಿದ್ರಿ ಸರ್ವರ್ ಬಿಸಿ ಇರ್ತಾರೆ ಒಂದೊಂದು ಸರಿ ಕ್ರೆಡಿಟ್ ಆಗಿದ್ದು ಮೆಸೇಜ್ ಬರೋಲ್ಲ ಹಂಗೆ ಹಿಂಗೆ ಅಂತೇಳಿ ನಾನು ಹಂಗೆ ಅಂದ್ಕೊಂಡಿದ್ರಿ. ನೋಡೋಣ ಏನೋ ಗೊತ್ತಿಲ್ಲ, ನಮ್ಮದು ಏನಂತಾರಲ್ರಿ ನಮ್ಮ ಹಣೆ ಬರೋ ಸರಿ ಇಲ್ಲ ಅಂತ ಅನಿಸ್ತೈತಿ. ಈ ಥರ ಎಲ್ಲ ಆಗೋದು. ಅವತ್ತು ನಂಗೆ ನಿಜ ಹೇಳ್ತೀನಿ ರೀ, ಅವತ್ತೊಂದು ದಿವಸ ಭಾಳ ಬೇಜಾರಾಗಿತ್ತು. ನನ್ನಲ್ಲಿ ಇದೊಂದು ಶಕ್ತಿ ಭಾಳ ಐತ್ರಿ ನನ್ನ ಕಡೆ, ಏನೋ ನೋವಲ್ಲಿ ಏನೋ ನಷ್ಟ ಆಗಲಿ ಒಂದು ದಿನ ಅಷ್ಟು ನೋವು ಭಾಳ ಏನು ಸಂಕಟ ಪಡೋದು ನೋವು ಪಡೋದ್ರಿಂದ ಆಮೇಲೆ ಹೆಂಗಿದ್ದಕ್ಕೆ ಹಂಗೆ ಆಗ್ಬಿಡ್ತೀನಿ. ಇವತ್ತಲ್ಲೇ ನನಗೆ ಅದು ಇಲ್ಲ, ಯಾಕಂದರೆ ಅಷ್ಟು ಏನೋ ಒಂದಿಷ್ಟು ಪರಿಹಾರಕ್ಕಂತೆ ಒಂದಿಷ್ಟು ದಾರಿಗಳಿರ್ತಾವಲ್ಲ, ಅವಿಷ್ಟು ದಾರಿ ಅಲ್ಲಿಂದನೂ ಅದಕ್ಕೇನು ಸೊಲ್ಯೂಷನ್ಸ್ ಪರಿಹಾರ ಸಿಗಲಿಲ್ಲ ಅಂತೇಳಿ ಅನ್ನಿಸ್ದಾಗ ಅದನ್ನು ಕೈ ಬಿಟ್ಬಿಡೋದು ಚಲೋ ರೀ ತಲೆಯಿಂದ. ಇಲ್ಲ ಅದು ನಮ್ಮ ಕೈಗೆ ನಮ್ಮ ಹೆಸರಲ್ಲೆಲ್ಲ ಅದು ಇಲ್ಲ, ಅದು ನಮ್ಗೆ ದಕ್ಕಲ್ಲ ಅನ್ನೋದಿತ್ತು, ಹಂಗಾಗಿ ಹೋಗೈತೆ ಅಂತೇಳಿ ಈ ಥರ ಪಾಸಿಟಿವ್ ಆಗಿ ತೊಗೊಂಡು ಅದನ್ನು ಮರ್ತು ಬಿಟ್ರೆ ಭಾಳ ಚಲೋ ಇರ್ತೈತೆ ರೀ. ಏನೋ ತಲೆಗೆ ಟೆನ್ಷನ್ ಹೋಗೋದಿಲ್ಲ. ನಾನು ಹಾಗೆ ಮಾಡ್ತೀನಿ, ಯಾವುದೇ ಎಷ್ಟು ನೋವಲ್ಲಿ ಎಷ್ಟೇ ಕಷ್ಟ ಆಗಲಿ ಎಷ್ಟೇ ನಷ್ಟ ಆಗಲಿ ಬೇಗ ಮರ್ತು ಬಿಡ್ತೀನಿ. ಓಕೆ ಸ್ನೇಹಿತರೆ, ಇದರೊಂದಿಗೆ ಇವತ್ತಿನ ಲಾಗ್ ಮುಗಿಸ್ತೀನಿ ರೀ.